ರಾಜ್ಯದಲ್ಲಿ 222ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಗಾಲ ಪೀಡಿತ ತಾಲೂಕು ಅಂತ ಹೇಳಿ ಈಗಾಗಲೇ ಡಿಕ್ಲೇರ್ ಮಾಡಿದೆ. ಸಾವಿರಾರು ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಜನವರಿ ಮೊದಲನೇ ಎರಡನೇ ವಾರದಲ್ಲೇ ಗಂಭೀರ ಸ್ವರೂಪವನ್ನು ಪಡೆದಿದೆ. ಕುಡಿಯೋ ನೀರಿಗಾಗಿ ಇವರು ಹಣ ಬಿಡುಗಡೆ ಮಾಡಲಿಲ್ಲ. ರೈತರಿಗೆ ಬರಗಾಲದ ಬವಣೆಯಲ್ಲಿ ಕಂಗೆಟ್ಟಿರುವ ರೈತರಿಗೆ ಬಿಡುಕಾಸಿನ ನೆರವು 2,000 ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿದರು. ಕಿಸಾನ್ ಸಮ್ಮಾನ್ ಯೋಜನೆಯನ್ನು ರದ್ದುಪಡಿಸಿದರು. ಹಾಲಿಗೆ ಸಬ್ಸಿಡಿ ಕೊಡೋದನ್ನು ರದ್ದುಪಡಿಸಿದರು. ರೈತ ವಿದ್ಯಾನಿಧಿಯನ್ನು ರದ್ದುಪಡಿಸಿದರು. ಬಿಜೆಪಿ ಸರ್ಕಾರ ರೈತರಿಗೆ ಕರ್ನಾಟಕ ಕಡೆಯಿಂದ ಕೊಡ್ತಾ ಇದ್ದಂಥ 4,000 ರೂಪಾಯಿ ಅದನ್ನು ರದ್ದುಪಡಿಸಿದರು. ಅದನ್ನು ರದ್ದುಪಡಿಸಿ ಇವರೇ ಡಿಕ್ಲೇರ್ ಮಾಡಿದಂಥ 2,000 ರೂಪಾಯಿನಲ್ಲೂ ಒಂದು ಬಿಡುಕಾಸನ್ನು ರಿಲೀಸ್ ಮಾಡಿದೆ. ಇವರ ಮಂತ್ರಿ ಇವ್ರದೇ ಶಾಸಕರ ಮೇಲೆ ಭರವಸೆ ಇಲ್ಲದೆ ಅದರ ಮೇಲೆ ಇನ್ನೊಂದು ಸೂಪರ್ವಿಷನ್ ಕಮಿಟಿ ನೇಮಕ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಅವರ ಉಸ್ತುವಾರಿ ಸಚಿವರ ಮೇಲೆ ಭರವಸೆ ಇಲ್ಲ. ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವರಿಗೆ ಅವ್ರದೇ ಆಗಿರ್ತಕ್ಕಂಥ ಶಾಸಕರ ಮೇಲೆ ಭರವಸೆ ಇಲ್ಲ. ರಾಜ್ಯ ಸರ್ಕಾರದ ಜಿಲ್ಲಾಧಿಕಾರಿಗಳಿರ್ಬೋದು, ತಾಲೂಕಾಧಿಕಾರಿಗಳಿರ್ಬೋದು, ಅವ್ರ ಮೇಲೆ ಭರವಸೆ ಇಲ್ಲ. ಹಾಗಾಗಿ ಒಂದು ಸೂಪರ್ವಿಷನ್ ಕಮಿಟಿ, ಆ ಕಮಿಟಿಗೆ ಕಾಸು. ಇವರಿಗೆ ಪ್ರಾಮಾಣಿಕತೆ ಇದ್ರೆ ಸೇವೆ ಮಾಡಿ ಅಂತ ಹೇಳಿ. ಕಾಂಗ್ರೆಸ್ಸಿಗರಿಗೆ ಸಂಬಳ ಯಾಕೆ ತಗೋಬೇಕು? ಯಾರಪ್ಪನ ಮನೆ ದುಡ್ಡು ಅಂತ ಕೊಡ್ತೀರಿ? ಯಾರಪ್ಪನ ಮನೆ ದುಡ್ಡು ಅಂತ ಕೊಡ್ತೀರಿ? ಜನರ ತೆರಿಗೆ ಹಣ ನೀವು ದುಡ್ಡು ಕೊಟ್ಟು ಮಾನಿಟರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಮಾನಿಟರ್ ಮಾಡಬೇಕು ಅಂತಿದ್ರೆ TADA ಇಲ್ದಲೇ ಮಾನಿಟರ್ ಮಾಡಿಸಿ. ಅದು ಸೇವೆ, ಬೋಳ್ಸೋದಲ್ಲ. ಈಗಾಗಲೇ ಬೋಳ್ಸಿದ್ ಸಾಕಾಗಿಲ್ಲ, ಇನ್ನಷ್ಟು ಬೋಳಿಸ್ಬೇಕು ಅನ್ನೋದಲ್ಲ ನಿಮ್ಮ ನೀತಿ. ನೀವು ಮಾಡ್ತಿರೋದು ಬೋಳ್ಸಿದ್ ಸಾಕಾಗ್ತಿಲ್ಲ, ನಾವು ಮಾತ್ರ ಬೋಳ್ಸೋದು ಸಾಕಾಗೋದಿಲ್ಲ, ಕೆಳಗಡೆ ಇದ್ದವರು ಬೋಳಿಸ್ಲಿ ಅಂತ ಹೇಳೋ ನೀತಿ ತಂದಿದ್ದೀರಿ ನೀವು. ಇದು ತೋರಿಸುತ್ತೆ ನಿಮಗೆ ನಿಮ್ಮದೇ ಅಧಿಕಾರಿ ವರ್ಗದ ಮೇಲೆ ವಿಶ್ವಾಸ ಇಲ್ಲ, ನಿಮಗೆ ನಿಮ್ಮದೇ ಪಕ್ಷದ ಶಾಸಕರ ಮೇಲೆ ವಿಶ್ವಾಸ ಇಲ್ಲ, ನಿಮಗೆ ನಿಮ್ಮದೇ ಜಿಲ್ಲೆ ಉಸ್ತುವಾರಿ ಸಚಿವರ ಮೇಲೆ ವಿಶ್ವಾಸ ಇಲ್ಲ. ವಿಶ್ವಾಸ ಇದ್ದಿದ್ರೆ ಅವ್ರ ಮೇಲೆ ಮಾನಿಟರ್ ಮಾಡೋಕ್ಕೆ ಇನ್ನೊಂದು ಸೂಪರ್ವಿಷನ್ ಕಮಿಟಿ ಮಾಡ್ತಿರ್ಲಿಲ್ಲ. ಇದು ನಿಮ್ಮ ಒಳಗಿನ ಗುಂಪುಗಾರಿಕೆಗೆ ಸಮಾಧಾನ ಮಾಡೋದಕ್ಕೆ ಸರ್ಕಾರದ ಬೊಕ್ಕಸವನ್ನು ಖಾಲಿ ಮಾಡಕ್ಕೆ ಹೊಟ್ಟಿದ್ದೀರಿ. ನೆಪ ಸೂಪರ್ವಿಷನಿಗೆ ಒಂದು ಕಮಿಟಿ ಅಂತ ಹೇಳಿ ಈ ನೆಪ, ಉಳಿದಿದ್ದು ಬೊಕ್ಕಸ ಖಾಲಿ ಮಾಡೋದು ನಿಮ್ಮ ನೀತಿ. ನಿಮ್ಮ ಬೊಕ್ಕಸ ತುಂಬಿಸ್ಕೊಳ್ಳೋದು, ಸರ್ಕಾರಿ ಬೊಕ್ಕಸವನ್ನು ಖಾಲಿ ಮಾಡೋದು. ನಾನು ಒಂದು ಮಾತು ಹೇಳ್ತೇನೆ, ಕಳೆದ 7 ತಿಂಗಳಿಂದ ಅಭಿವೃದ್ಧಿ ಕಾರ್ಯಗಳೆಲ್ಲವೂ ನಿಂತು ಹೋಗಿದ್ದಾವೆ. ಯಾವ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇದೆ? ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ. ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಾಕಿ ಇದೆ. ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ. ಒಂದ್ರ ಮೇಲೆ ಒಂದು ಕಮಿಟಿ ಅಂತ ನೇಮಕ ಮಾಡಿ ಆ ಕಮಿಟಿ ಕಡೆಯಿಂದ ವಸೂಲಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ರ ಮೇಲೆ ಒಂದು ತನಿಖೆ ನಡೆಸೋದಕ್ಕೇನು ಸಮಿತಿ ಮಾಡೋದು, ಆಮೇಲೆ ಹಿಂದ್ಗಡೆ ತೆರೆಮರೆಯಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿ ವಸೂಲಿ ಮಾಡೋದು. ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೆಲಸವನ್ನು ಮಾಡ್ತಾ ಬೊಕ್ಕಸವನ್ನು ಲೂಟಿ ಹೊಡಿಲಿಕ್ಕೆ ಕೊಟ್ಟಿದ್ದಾರೆ. ಲೂಟಿ ಹೊಡೆಯೋಕ್ಕೇ ಒಂದು ಕಮಿಟಿ ನೇಮಕ ಮಾಡ್ಕೊಂಡಿದ್ದಾರೆ.